ನವರಾತ್ರಿಯ ಈ ಶುಭ ದಿನದಂದು ನಮ್ಮ ಈ ಹೊಸ ಶಾಖೆಯ ಉದ್ಘಾಟನೆಗೆ ನಾವೆಲ್ಲರೂ ಸೇರಿರುತ್ತೇವೆ. ಭಾರತಾದ್ಯಂತ 3,000ಕ್ಕೂ ಅಧಿಕ ಶಾಖೆಗಳಿರುವ, ಸುಮಾರು 80,000ಕ್ಕೂ ಅಧಿಕ ಉದ್ಯೋಗಿಗಳಿರುವ ಪ್ರತಿಷ್ಠಿತ ಸಂಸ್ಥೆಯ ಶಾಖೆಯು ನಮ್ಮ ವಾಮಂಜೂರಿನಲ್ಲಿ ಪ್ರಾರಂಭಿಸಲು ನಾವೆಲ್ಲರೂ ತುಂಬ ಸಂತೋಷ ಪಡುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯವಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಕಂಪನಿಯ ಝೋನಲ್ ಬಿಸ್ನೆಸ್ ಹೆಡ್ ಹಾಗೂ ಕರಾವಳಿಯಲ್ಲಿ ಈ ಸಂಸ್ಥೆಯು ತುಂಬ ಗಟ್ಟಿಯಾಗಿ ಬೇಲೂರನ್ನು ಸಹಕರಿಸಿದಂಥ ಶರಶ್ಚಂದ್ರ ಭಟ್ ಕಾಕುಂಜೆ ಸರ್ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಶ್ರೀ ಮಂಜುನಾಥ್ ಭಂಡಾರಿ ಶೆಡ್ಡೆ ಹೊಸಮನೆ ಆಡಳಿತ ಮುಕ್ತೇಶ್ವರರು, ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನ ದೈವಂಗಲಗುಡ್ಡೆ ಅಧ್ಯಪ್ಪಾಡಿ ಇವರನ್ನು ನಾವು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅಧ್ಯಕ್ಷರು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇವರನ್ನು ನಾವು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತಿಸುತ್ತೇವೆ. ಶ್ರೀ ಓಂ ಪ್ರಕಾಶ್ ಶೆಟ್ಟಿ ವಾಮಂಜೂರು ಅಧ್ಯಕ್ಷರು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿದೆ. ದೇವರಾದಂತಹ ಶ್ರೀ ಅಮೃತೇಶ್ವರ ದೇವರನ್ನು ನಾವು ಮೊದಲಾಗಿ ವಂದಿಸುತ್ತಾ, ವೇದಿಕೆಯಲ್ಲಿರುವ ಹಿರಿಯರಾದ ಮಂಜುನಾಥ್ ಭಂಡಾರಿ ಅವರೇ, ಬಾಲಕೃಷ್ಣ ಭಂಡಾರಿ ಅವರೇ, ಚಂದ್ರ ಸ್ನೇಹಿಗಳೇ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಇದರ ಮ್ಯಾನೇಜರಾದ ಶ್ರವಣ್ ಕುಮಾರ್ ಅವರೇ ಹಾಗೂ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ನಾನು ಸ್ವಾಗತಿಸುತ್ತಾ, ಇಂದು ಈ ಶ್ರೀರಾಮ್ ಫೈನಾನ್ಸ್ ಇಲ್ಲಿ ಉದ್ಘಾಟನೆಗೊಂಡಿದೆ. ನವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ಒಂದು ಫೈನಾನ್ಸ್ ಕಂಪನಿ ಉದ್ಘಾಟನೆಯಾಗಿದೆ. ಈ ಫೈನಾನ್ಸ್ ಕಂಪನಿಯು ಸಾಧಾರಣ 3,500ಕ್ಕಿಂತ ಮೇಲ್ಪಟ್ಟು ಶಾಖೆಗಳನ್ನು ಹೊಂದಿದೆ ಅಂತ ಕೇಳಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ನಮ್ಮ ವಾಮಂಜೂರಿನಲ್ಲಿ 50 ವರ್ಷಕ್ಕಿಂತ ಮೊದಲು ಒಂದೇ ಒಂದು ಬ್ಯಾಂಕ್ ಆಗಲಿ, ಒಂದೇ ಒಂದು ಫೈನಾನ್ಸ್ ಕಂಪನಿ ಆಗಲಿ ಇಲ್ಲಿ ಇರಲಿಲ್ಲ. 50 ವರ್ಷದ ಮೊದಲು ಬ್ಯಾಂಕ್ ಆಫ್ ಬರೋಡಾ, ಈಗಿನ ಬ್ಯಾಂಕ್ ಆಫ್ ಬರೋಡಾ, ಆಗಿನ ವಿಜಯ ಬ್ಯಾಂಕ್ ಇಲ್ಲಿ ಪ್ರಥಮವಾಗಿ ಬ್ಯಾಂಕ್ ಸೇವೆಯನ್ನು ಪ್ರಾರಂಭಿಸಿತು. ಅದರ ಮೊದಲು ನಾವು ಯಾವುದೇ ಒಂದು ಬ್ಯಾಂಕ್ ವ್ಯವಹಾರಕ್ಕೆ ಬೇಕಾದರೆ ನಾವು ಹತ್ತಿರದ ಗುರುಪುರದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇತ್ತು, ಅದೊಂದೇ ಬ್ಯಾಂಕ್ ಇದ್ದದ್ದು. ಅದಾದಮೇಲೆ ಕೋಆಪರೇಟಿವ್ ಬ್ಯಾಂಕ್ ಆಯಿತು ಅಲ್ಲಿ ಅದಾದಮೇಲೆ ಇಲ್ಲಿ ಈಗ ವಾಮಂಜೂರು ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳುವುದಕ್ಕೆ ಈ ಬ್ಯಾಂಕುಗಳೇ ಮುಖ್ಯ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ 4 ನ್ಯಾಷನಲೈಸ್ ಬ್ಯಾಂಕ್ ಈಗ ಆಗಿದೆ, ಮತ್ತು ಹಲವು ಕೋಆಪರೇಟಿವ್ ಬ್ಯಾಂಕ್ಗಳಾಗಿದೆ. ಅದೇ ರೀತಿ ಫೈನಾನ್ಸ್ ಕಂಪನಿಗಳು ಇಲ್ಲಿ 3-4 ಫೈನಾನ್ಸ್ ಕಂಪನಿಗಳಾಗಿದೆ. ನಾನು ಕೂಡ ಒಂದು ನನ್ನ ಉದ್ಯೋಗದ ಶುರು ಮಾಡಿದ್ದು ನಾನೊಂದು ಫೈನಾನ್ಸ್ ಮಾಡಿ, ಅದರಲ್ಲಿ ನನಗೆ ಸ್ವಲ್ಪ ಲಾಸ್ ಆಯಿತು, ಅದನ್ನು ನಾನು ಅಲ್ಲಿಗೆ ನಿಲ್ಲಿಸಿದೆ. ಆದರೆ ನನಗೂ ಈ ಫೈನಾನ್ಸ್ ಕಂಪನಿಗೂ ಇವತ್ತು ನಾನು ಕೆಳಗಿನ ಬ್ಯಾಂಕ್ ಆಫ್ ಬರೋಡಾದ ಕಟ್ಟಡವನ್ನು ನನಗೆ ಭಂಡಾರಿ ಅವರು ಸಹಕಾರದಿಂದ ನನಗೆ ಅವರಿಗೆ ಬ್ಯಾಂಕಿಗೆ ಮಾಡಿಕೊಡ್ಲಿಕ್ಕೆ ಆಯಿತು. ನಾವು ಇಲ್ಲಿ ವಾಮಂಜೂರಲ್ಲಿ ವಿಜಯ ಬ್ಯಾಂಕ್ ಶುರುವಿಗೆ ಬರುವಾಗ ಅದಕ್ಕೆ ಬಿಲ್ಡಿಂಗ್ ಮಾಡಿಕೊಟ್ಟದ್ದು ನನ್ನ ತಂದೆ. ಹಾಗೆ ಈ ಶ್ರೀರಾಮ್ ಫೈನಾನ್ಸಿಗೂ ಇವತ್ತು ನಮಗೆ ಒಂದು ಸ್ಥಳವನ್ನು ಕೊಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಹಾಗೆ
ಹಾಗೆ ವಾಮಂಜೂರು ಇವತ್ತು ಇಷ್ಟು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ನಾವು ಇದಕ್ಕೆ ಒಂದು ಕಾರಣ ಹೇಳ್ಬೋದು. ಏನಂತ ಹೇಳಿದರೆ ಗುರುಪುರ ಅಲ್ಲಿ ಆಗ ಇದ್ದದ್ದು ಒಂದೇ ಸಿಂಡಿಕೇಟ್ ಬ್ಯಾಂಕ್, ಈಗಲೂ ಇರೋದು ಅದು ಒಂದೇ ಸಿಂಡಿಕೇಟ್ ಬ್ಯಾಂಕ್. ಬೇರೆ ಯಾವುದು ಇದಾಗಲಿ ಆ ಊರು ಇಂಪ್ರೂವ್ ಆಗಲಿಲ್ಲ. ಇಲ್ಲಿ ಇಷ್ಟೆಲ್ಲ ಇಂಪ್ರೂವ್ ಆಗಲಿಕ್ಕೆ ಈ ಬ್ಯಾಂಕ್ ವ್ಯವಹಾರಗಳು ಜನರಲ್ಲಿ ಒಂದು ಯಾವುದೇ ಉದ್ಯೋಗ ಮಾಡಬೇಕಾದ್ರೆ ಅವರಿಗೆ ಬ್ಯಾಂಕಿನ ಮುಖಾಂತರವೇ ಮಾಡಬೇಕು. ಇಲ್ಲಾಂದರೆ ಸ್ವಂತ ಹಣ ಇದ್ದವರು ಯಾರು ವ್ಯವಹಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಹೊಸ ಹೊಸ ಕಂಪನಿಗಳನ್ನು ಅಥವಾ ಹೊಸ ಹೊಸ ಅಂಗಡಿಗಳನ್ನು ಯಾವುದನ್ನೊಂದು ಮಾಡಬೇಕಾದ್ರೆ ಬ್ಯಾಂಕಿನ ಮುಖಾಂತರ ಸಾಲ ಪಡೆದು ಆ ವಾಹನ ತಗೊಳ್ಬೇಕಾದ್ರೆ ಇವತ್ತೊಂದು ಅರ್ಜೆಂಟಾಗಿ ಒಂದು ಗೋಲ್ಡ್ ಲೋನ್ ಯಾವುದಾದ್ರೂ ಹಣದ ಅವಶ್ಯಕತೆ ಇದ್ದರೆ ನಾವು ಗೋಲ್ಡ್ ಲೋನಿಗೆ ಬ್ಯಾಂಕಿನಲ್ಲಿ ಸ್ವಲ್ಪ ಅದರ ಪ್ರೊಸೀಜರ್ಸ್ ತುಂಬ ಇರ್ತದೆ. ಆ ಸಂದರ್ಭದಲ್ಲಿ ಈ ಫೈನಾನ್ಸ್ ಕಂಪನಿಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಈಸಿಯಾಗಿ ಸಿಗಲಿಕ್ಕೆ ಸಹಾಯವಾಗ್ತದೆ. ಆದ್ದರಿಂದ ಈ ಫೈನಾನ್ಸ್ ಕಂಪನಿಗಳ ಮುಖಾಂತರ ನಾವು ವ್ಯವಹಾರವನ್ನು ಮಾಡ್ತೇವೆ. ಮಾತ್ರವಲ್ಲದೆ ಇಲ್ಲಿ ಡೆಪಾಸಿಟ್ ಇಟ್ಟರೆ ಒಳ್ಳೆ ಇಂಟ್ರೆಸ್ಟ್ ಕೂಡ ಸಿಗ್ತದೆ. ಆದ್ದರಿಂದ ಈ ಒಂದು ಶ್ರೀರಾಮ್ ಫೈನಾನ್ಸ್ ವಾಮಂಜೂರಿನ ಇನ್ನಷ್ಟು ಅಭಿವೃದ್ಧಿಗೆ ಒಳ್ಳೆ ಒಂದು ಫೈನಾನ್ಸ್ ಕಂಪನಿಯಾಗಿ ಬೆಳೆಯಲಿ. ಇವರದ್ದು 350 ಹೋಗಿ 7,000 ಶಾಖೆಗಳಾಗಲಿ. ಎಲ್ಲರೂ ಇದರಿಂದ ವಾಮಂಜೂರಿಗೆ ಒಳ್ಳೆ ಪ್ರಯೋಜನ ಆಗಲಿ. ಇಲ್ಲಿ ಖಾಲಿ ಇದು ಮಾತ್ರ ಅಲ್ಲ, ಎಷ್ಟೋ ಜನರಿಗೆ ಈಗ 10-15 ಜನ ಸ್ಟಾಫ್ ಇಲ್ಲಿ ಇರ್ತಾರಂತೆ ನೋಡಿ, ಅವರಿಗೆ ಉದ್ಯೋಗ ಸಿಕ್ಕಿತು. ನನಗೆ ಒಂದು ಬಿಲ್ಡಿಂಗ್ ಕೊಟ್ಟು ನನ್ನ ಜೀವನಕ್ಕೆ ಒಂದು ಆಧಾರವಾಯಿತು. ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಈ ಕಂಪನಿ ನಡೀಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತಾ ಶ್ರೀ ಅಮೃತೇಶ್ವರ ದೇವರು ಹಾಗೂ ಇಲ್ಲಿ ಇರುವಂತಹ ಎಲ್ಲ ದೈವ ದೇವರುಗಳ ಆಶೀರ್ವಾದ ಈ ಕಂಪನಿಗೆ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಧನ್ಯವಾದಗಳು ಸರ್. ನಮ್ಮ ಗೋಲ್ಡ್ ಲೋನ್ ಯೂನಿಟ್ ಅನ್ನು ಉದ್ಘಾಟಿಸಬೇಕಾಗಿ ಅತಿಥಿಗಳು ಅಮೃತೇಶ್ವರ ದೇವರಿಗೆ ಪ್ರಣಾಮ ಮಾಡಿಕೊಂಡು ನಾನು ನಡೆಸ್ಕೊಂಡು ಬರುವಂಥ ಶ್ರೀ ನೀಲಕಂಠ ಓಮೇಶ್ವರ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಭಾಳ ಸಂತೋಷದ ವಿಷಯ ಏನಂದರೆ ನಾನು ಹುಟ್ಟಿದ್ದ 51ನೇ ಇಸ್ವಿಯಲ್ಲಿ, ಶ್ರೀರಾಮ್ ಫೈನಾನ್ಸ್ ಕೂಡ 51ನೇ ಇಸ್ವಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉದ್ಘಾಟನೆ ಆಗಿದೆ. ಎಷ್ಟೋ ವರ್ಷದಿಂದ ಕೇಳ್ತಾ ಇದ್ದೇನೆ ಶ್ರೀರಾಮ್ ಫೈನಾನ್ಸ್ ವಿಷಯದಲ್ಲಿ ಭಾಳ ಚೆನ್ನಾಗಿ ವ್ಯವಹಾರ ನಡೀತಾ ಉಂಟು ಅಂತ. ಅದು ಒಳ್ಳೆ ಕೆಲಸ. ಗ್ರಾಹಕರಿಗೆ ಯಾರಿಗಾದರೂ ನೋವು ಮಾಡದೆ ಒಳ್ಳೆ ರೀತಿಯಲ್ಲಿ ಅವರನ್ನು ವ್ಯವಹರಿಸಬೇಕು ಅಂತ ನಾನು ಹೇಳೋದು. ಮೊದಲಾಗಿ ಸಿಬ್ಬಂದಿಗಳು ಒಳ್ಳೆಯದಿದ್ದರೆ ಗ್ರಾಹಕರು ಬರ್ತಾರೆ, ಅದು ಭಾಳ ಮುಖ್ಯ. ನಮ್ಮ ವಿಜಯ ಬ್ಯಾಂಕ್ ಇದ್ದಾರೆ ಮ್ಯಾನೇಜರು, ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಶ್ರೀರಾಮ್ ಫೈನಾನ್ಸ್ ಅವರು ಕೊಡ್ತಾರೆ ಅಂತೇಳಿ ನಮಗೆ ಧೈರ್ಯ ಉಂಟು. ನಮ್ಮ ಓಂ ಪ್ರಕಾಶ್ ಹೇಳಿದ ಹಾಗೆ ಬ್ಯಾಂಕಲ್ಲಿ ಸ್ವಲ್ಪ ರೆಕಾರ್ಡ್ರಲ್ಲಿ ಸರಿಯಾಗಬೇಕು. ಫೈನಾನ್ಸಲ್ಲಿ ಆವಾಗ ಒಂದು ದಿವಸಲ್ಲೇ ಕೊಡ್ತಾರೆ, ಅದು ಸಂತೋಷ ವಿಷಯ. ಪಾಪದವರಿಗೀಗ ಒಂದು ಸ್ಕೂಟರ್ ತೆಗಿಬೇಕಾದರೂ ಅವರು ಕೆಲಸ ಮಾಡ್ತಾರೆ, ದಿವಸಕ್ಕೆ 500 ರೂಪಾಯಿ 600 700 ರೂಪಾಯಿವರೆಗೆ ಹೋಗಿದೆ. ಅವರಿಗೆ ಒಂದು ಫೈನಾನ್ಸಲ್ಲಿ ಸಿಕ್ಕಿದರೆ ಒಂದೇ ದಿವಸದಲ್ಲಿ ವಾರ ತೆಗಿಲಿಕ್ಕೆ ಆಗ್ತದೆ. ಸಣ್ಣ ವಿಷಯದಲ್ಲಿ ದೊಡ್ಡದು ಆಗ್ತದೆ. ಒಳ್ಳೆ ರೀತಿಯಲ್ಲಿ ನಡೆಸಬೇಕು, ಗ್ರಾಹಕರಿಗೆ ಒಳ್ಳೆ ರೀತಿಯ ವ್ಯವಹಾರ ನಡೆಸಿ ಒಳ್ಳೆ ರೀತಿಯಲ್ಲಿ ನಡೆಸ್ತದಂಥ ಧೈರ್ಯ ಉಂಟು. ಅಮೃತೇಶ್ವರ ದೇವರಂದರೆ ಅವರು ಅಮೃತ ಕೊಡುವವರು. ಒಳ್ಳೆ ರೀತಿಯಲ್ಲಿ ಅಮೃತೇಶ್ವರ ದೇವರು ಇಲ್ಲಿ ಒಂದು ದೇವರ ಫೋಟೋವನ್ನು ಇಟ್ಟುಕೊಳ್ಳಿ, ಅಮೃತೇಶ್ವರ ದೇವರು ಎಲ್ಲರೂ ಒಳ್ಳೆಯದು ನಡೆಸ್ಕೊಡ್ತಾರೆ ಅಂತೇಳಿ ನನಗೆ ಧೈರ್ಯ ಉಂಟು. ಒಳ್ಳೆಯ ಸತೀಶ್ ಶೆಟ್ಟಿ ಮೂಡು ಜಪ್ಪುಗೊತ್ತು ಉದ್ಯಮಿಗಳು ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜೈ ಶ್ರೀರಾಮ್. ಇವತ್ತು ನಮ್ಮ ವಾಮಂಜೂರಿನ ಹೊಸ ಸಂಸ್ಥೆ ಶ್ರೀರಾಮ ಫೈನಾನ್ಸ್ ಅಂತ ಒಂದು ಸಂಸ್ಥೆಯ ಉದ್ಘಾಟನೆಗೊಂಡಂಥ ಈ ಸಮಯದಲ್ಲಿ ನಮ್ಮ ಗ್ರಾಮ ಮಾಗಣೆಯ ದೇವರಾದಂಥ ಅಮೃತೇಶ್ವರ ದೇವರು, ವಿಷ್ಣುಮೂರ್ತಿ ದೇವರು, ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವರು ಈ ಶ್ರೀರಾಮ್ ಫೈನಾನ್ಸಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂಥ ಅವಕಾಶವನ್ನು ದೇವರ ಅನುಗ್ರಹದಿಂದ ಆಗಲಿ ಅಂತ ಹೇಳ್ತಾ, ಮತ್ತು ಮುಂದಕ್ಕೆ ಈ ವಾಮಂಜೂರು ವಾಮಂಜೂರಿಗೆ ಒಳ್ಳೆಯ ಉಜ್ವಲವಾದ ಭವಿಷ್ಯ ಇದೆ ಅಂತ ನಮಗೆ ಅನಿಸ್ತದೆ. ಯಾಕಂದರೆ ಇಲ್ಲಿ ಕೈಕಂಬಲ್ಲಿ ನೋಡಿದರೆ ಎಲ್ಲಿ ನೋಡಿದರೆ ಬ್ಯಾಂಕ್ ಫೈನಾನ್ಸ್ ಅದು ಇದು ಎಲ್ಲ ಇತ್ತು. ಆದರೆ ವಾಮಂಜೂರು ಕೂಡ 2ನೇ ಸ್ಥಾನಕ್ಕೆ ಬಂದು ನಿಂತಿದೆ.
ಇಂಥ ಕೆಲಸಗಳು ಎಲ್ಲ ಕಡೆಯಲ್ಲಿ ಈ ರೀತಿ ಬೆಳೆದು ಬಂದರೆ ಆ ಊರು ಒಳ್ಳೆಯ ರೀತಿಯ ಅಭಿವೃದ್ಧಿ ಆಗ್ತದೆ ಅಂತ ನಮಗೆ ಅನಿಸ್ತದೆ. ಇಲ್ಲಿ ಎಲ್ಲ ಯುವಕರು ಒಳ್ಳೆಯ ಕೆಲಸಗಳನ್ನು ವ್ಯಾಪಾರವನ್ನು ಮಾಡಲು ಅವರವರ ಉದ್ಯೋಗವನ್ನು ಬೆಳೆಯಲು ಮಾಡಬೇಕಾದ್ರೆ ಅದಕ್ಕೆ ಬ್ಯಾಂಕ್ ಫೈನಾನ್ಸ್ನ ಎಲ್ಲ ಅವಶ್ಯಕತೆ ಇರುತ್ತದೆ. ಅದು ಆ ಅವಶ್ಯಕತೆಗೆ ಬೇಕಾಗಿ ಬ್ಯಾಂಕ್ ಬೇಕಾದಷ್ಟು ಈಗ ಮಂಜೂರಿ ಆಗಿದೆ. ಅದೇ ಓಂ ಪ್ರಕಾಶ್ ಶೆಟ್ಟರು ಅದನ್ನು ಹೇಳಿದರು. ಆದರೆ ಸೊಸೈಟಿ ಕೂಡ ಇದೆ. ಅದರ ನಂತರ ಫೈನಾನ್ಸ್ ಕೂಡ ಇವತ್ತಿಗೆ ತುಂಬ ಬಂದಿದೆ. ಇವತ್ತೊಂದು ಹೊಸ ಫೈನಾನ್ಸ್ ಉದ್ಘಾಟನೆ ಆಗಿದೆ. ಮುಂದಕ್ಕೆ ನೀವು ಮಾಡುವಂಥ ಈ ಒಂದು ಉದ್ಯೋಗ ಒಳ್ಳೆಯ ರೀತಿ ಅಭಿವೃದ್ಧಿಯಾಗಲಿ. ಇಲ್ಲಿ ಕೊಡುವಂಥ ಎಲ್ಲರಿಗೂ ಉದ್ಯೋಗ ಮಾಡುವವರಿಗೆ ಆ ಉದ್ಯೋಗದಲ್ಲಿ ಅವರವರ ಜೀವನವನ್ನು ಮುಂದೂಡಿಸಿಕೊಂಡು ಹೋಗುವಂಥ ಕೆಲಸಕ್ಕೆ ಅವರಿಗೆ ಇಂಥ ಕೆಲಸಗಳ ಬ್ಯಾಂಕ್ಗಳೆಲ್ಲ ಬಂದರೆ ಅಲ್ಲ ಬೇರೆ ಬೇರೆ ಸಂಸ್ಥೆಗಳು ಬಂದರೆ ಒಳ್ಳೆಯ ರೀತಿಯ ಅವರ ಜೀವನವು ಒಳ್ಳೆ ರೀತಿ ನಡೆದು ಬರ್ತದೆ. ಯಾಕೆಂದರೆ ಯುವಕರಿಗೆ ಬೇಕಾದದ್ದು ಈಗ ಎಲ್ಲ ಈ ಕೆಲಸಗಳು, ಈ ಕೆಲಸ ಇದ್ದರೆ ಅವರವರ ಜೀವನ ಒಳ್ಳೆ ರೀತಿ ನಡೆದು ಬರ್ತದೆ. ಹಾಗೆ ಇವತ್ತು ನಮ್ಮ ಈ ಸಂಸ್ಥೆಯಲ್ಲಿ 10-15 ಜನ ಕೆಲಸ ಮಾಡುವಂಥ ಸುಸಂದರ್ಭ ಬಂದೊದಗಿದೆ. ಹಾಗೆ ಅವರೆಲ್ಲರೂ ಮುಂದಿನ ಬರುವ ನಮ್ಮ ಗ್ರಾಹಕರಿಗೆ ಒಳ್ಳೆ ರೀತಿಯ ಮನಸ್ಸನ್ನು ಸ್ಪಂದಿಸಿ ಅವರಲ್ಲಿ ಪ್ರೀತಿಯನ್ನು ಗಳಿಸಿ ಹೆಚ್ಚಿನ ಜನಗಳು ಇಲ್ಲಿ ಬಂದು ಆ ವ್ಯವಹಾರವನ್ನು ಮಾಡುವಂಥ ಗಳಿಗೆ ನಿಮ್ಮ ಸ್ಫೂರ್ತಿ, ನಿಮ್ಮ ಸ್ಪಂದನ ಅವರಿಗೆ ಅತ್ಯಂತ ಪ್ರೀತಿದಾಯಕವಾಗಿರಲಿ. ಮುಂದಿನ ದಿನದಲ್ಲಿ ಈ ಶ್ರೀರಾಮ್ ಫೈನಾನ್ಸ್ ಎಲ್ಲ ಕಡೆಯಲ್ಲಿ ಹಬ್ಬಿ ಒಳ್ಳೆಯ ಹೆಸರನ್ನು, ಕೀರ್ತಿಯನ್ನು ಗಳಿಸುವಂಥ ಕೆಲಸವನ್ನು ಈ ನಿಮ್ಮ ಸಿಬ್ಬಂದಿ ವರ್ಗ, ನಿಮ್ಮ ಎಲ್ಲ ಬ್ಯಾಂಕಿನ ಫೈನಾನ್ಸಿನ ಮ್ಯಾನೇಜರಿಂದ ಹಿಡಿದು ಕೆಳಗಿನ ಕೆಲಸದವರಿಗೆ ಎಲ್ಲರೂ ಒಳ್ಳೆ ರೀತಿಯ ಮನಸ್ಸು ಬಿಚ್ಚಿ ಕೆಲಸವನ್ನು ಮಾಡಿ ಶ್ರೀರಾಮ್ ಫೈನಾನ್ಸ್ ಬೆಳಗಲಿ. ಮುಂದಿನ ಜೀವನ ನಿಮಗೂ ನಮಗೂ ಎಲ್ಲರಿಗೂ ಗ್ರಾಹಕರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲರಿಗೂ ವಂದಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಹಾರೈಸಿದಂಥ ಶ್ರೀ ಮಂಜುನಾಥ್ ಭಂಡಾರಿ ಶೆಡ್ಡೆ ಹೊಸಮನೆ ಇವರಿಗೆ ಸಾಲು ಹಾಕಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಸತೀಶ್ ಶೆಟ್ಟಿ ಉದ್ಯಮಿಗಳು ಮೂಡುಜೆಪ್ಪು ಇವರನ್ನು ನಾನು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಗ್ರಾಹಕರಾಗಿರುವ ಪುಷ್ಪರಾಜ್ ಅವರನ್ನು ಕೂಡ ಗೌರವಿಸಿ